ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 7 ಕೋಟಿ ಕನ್ನಡಿಗರು ದೇವ್ರನಲ್ಲಿ ಹರಕೆ ಮಾಡ್ಕೊಳ್ಳೋಣ. ಇಂಥ ರಾಜಕಾರಣಿ ಇನ್ನೊಂದ್ಸಾರಿ ಈ ಭೂಮಿಗೆ ಬರೋದು ಬೇಡ. ಅದೊಂದು ಮಾತ್ರ ದೇವ್ರಲ್ಲಿ ನಾವೆಲ್ಲರೂ ಹರಕೆ ಮಾಡ್ಕೋಬೇಕಾಗತ್ತೆ. ನಾನು ರಾಜಕೀಯನ ಹೊರತುಪಡಿಸಿ ಮಾತನಾಡ್ತಾ ಇರೋವಂಥದ್ದು. ಇಂಥ ಒಂದು ರಾಜಕಾರಣಿ ಇನ್ನು ಯಾವತ್ತೂ ಎಲ್ಲೂ ಬರಬಾರ್ದು. ನೋಡಿ, ಆ ದೈವ ಕೃಪೆ ಈ ಭೂಮಿ ಮೇಲೆ ದೇವರು ಅನ್ನೋದು ಇದ್ದಾನೆ. ನಾವೆಲ್ಲರೂ ಕಾಯ್ದು ನೋಡೋಣ. ನಾವು ದೇವ್ರು ನಂಬೋ ಜನ ತಾನೆ. ಇಷ್ಟೊಂದು ಪಾಪಗಳು, ಇಷ್ಟೊಂದು ದೌರ್ಜನ್ಯ, ಇಷ್ಟೊಂದು ದಬ್ಬಾಳಿಕೆ, ಇಂಥ ಮಾತು, ಇಂಥ ನಡೆ, ಇಂಥ ನುಡಿ, ಏನ್ರಿ ಇವೆಲ್ಲ? ಒಳ್ಳೇದೇನ್ರಿ ಇದು? ಆಯ್ತು, ನಾನು ಬಂದಿದ್ದೀನಿ. ಅಫಿಷಿಯಲ್ಗೆ ಒಂದು ಮಾತು, ಏನ್ರಿ MLA ಯಾಕ್ರಿ ಇನ್ವಿಟೇಷನ್ ಕೊಟ್ಟಿಲ್ಲ? ಯಾಕ್ರಿ MP ಗೆ ಇನ್ವಿಟೇಷನ್ ಕೊಟ್ಟಿಲ್ಲ? ಯಾಕ್ರಿ MP ಕರೀಲಿಲ್ಲ? ಯಾಕ್ರಿ MLA ಇವಾಗ ಇಲ್ಲಿ ಬಂದು ಯಾರು ಕೊಡ್ರಿ ಇಲ್ಲಿ, ಏನಾರು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರೋದಿದ್ರೆ ಕೊಡ್ರಿ ಇಲ್ಲಿ ಅಂತ ಕೇಳ್ಬೋದಲ್ವಾ? ಟಾರ್ಗೆಟ್ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿರೋದಾ ಅಂತ ಸರ್? ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸರ್ಕಾರದ ಕಾರ್ಯಕ್ರಮನ, ಕಾಂಗ್ರೆಸ್ ಕಾರ್ಯಕ್ರಮನ? ಇದು ಸರ್ಕಾರದ ಕಾರ್ಯಕ್ರಮನ? ಬರೀ ರೌಡಿ ಶೀಟರ್ಗಳಲ್ಲಿರೋದು, ಬರೀ ರೌಡಿ ಶೀಟರ್ಗಳು. ನೋಡಿದ್ರಲ್ಲ ಅಲ್ಲೇ ಮಾಡಕ್ಕೆ ಹೆಂಗ್ ಬರ್ತಾ ಇದೆ? ಎಲ್ಲ ರೌಡಿ ಶೀಟರ್ಗಳ್ರಿ. ನೀವು ಪೊಲೀಸವ್ರು ಇಲ್ದೇ ಇದ್ರೆ ಇವತ್ತು ನನ್ನನ್ನು ಇವತ್ತು ಮುಗಿಸಿರೋರು ಇಲ್ಲಿ. ಇವತ್ತೇನಾದ್ರು ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸ್ ಅವರು. ನೋಡಿದ್ರಲ್ಲ ನೀವೇ, ನಿಮ್ಮ ಹತ್ರ ಕ್ಲಿಪ್ಪಿಂಗ್ ಇಲ್ವಾ? ನಾನು ಕೇಳ್ತಾರೆ ಪ್ರೋಟೋಕಾಲ್ ಯಾಕೆ ಅದ್ರ ನಾನು ಕೇಳಿದ್ದೇನು? MP ಯಲ್ಲಿ MLA ಅಲ್ಲಿ ಸರ್ಕಾರದ ಕಾರ್ಯಕ್ರಮ ಇಷ್ಟೇ ತಾನೆ. ಬೆಳಗ್ಗೆಯಿಂದ ಪಾದಯಾತ್ರೆ ಮಾಡ್ತಾವ್ರೆ. ಯಾರಿದ್ದಾರೆ ಜೊತೆಯಲ್ಲಿ? ಇದಾರೇನ್ರಿ ಯಾರಾದ್ರು? ಹೇಳ್ರಿ, ಯಾರಾದ್ರು ಇದಾರ? ಸಮಸ್ಯೆ ಕೇಳಕ್ ಬರೋರ್ಗೆ 2 ವರ್ಷ ಬೇಕಾಗಿತ್ತಾ? ಎಲೆಕ್ಷನ್ ಡೇಟ್ ಹತ್ರ ಬರ್ತೈತೆ ಅಂತ GB ಅನೌನ್ಸ್ ಮಾಡ್ಬಿಟ್ಟು ಈಗ ಬರ್ತಾ ಇರೋದು. ಯಾಕೆ 2 ವರ್ಷದಿಂದ ಕಾಣಿಸ್ಲಿಲ್ವಾ JP ಪಾರ್ಕು? ಮತ್ತೆ ಇನ್ನೇನು? ಮತ್ತೆ 2 ವರ್ಷದಿಂದ ಕಾಣಿಸ್ತಾ ಇರೋ JP ಪಾರ್ಕ್ ಇವಾಗ ಕಾಣಿಸ್ತಾ ಇದೆಯಾ? 2 ವರ್ಷದಿಂದ ಇಲ್ಲ. 120 ಕೋಟಿ ರೀ, 120 ಕೋಟಿ. ಎಷ್ಟು? ಸರ್ಕಾರ ಬಂದಿದ ತಕ್ಷಣ ಎತ್ತು ಬಿಟ್ರಿ 120 ಕೋಟಿ ಹೋಯ್ತ್ರಿ. ಕಾಲಿಡ್ಕೊಂಡಿದ್ದೀನಿ ರೀ ಹೋಗ್ಬಿಟ್ಟು, ದಯವಿಟ್ಟು ಇದನ್ನ ಹಾಳು ಮಾಡಬೇಡಿ, ಬಿಟ್ಬಿಡಿ, ಈ ಅನುದಾನ ವಾಪಸ್ ಕೊಟ್ಬಿಡಿ, ತಗೋಬೇಡಿ ಅಂತ ಕಾಲಿಡ್ಕೊಂಡೆ ರೀ. ಕಾಲಿಡ್ಕೊಂಡ್ರು ಕೊಟ್ಟಿಲ್ಲ ರೀ. ಅದನ್ನ ಎತ್ಕೊಂಡೋಗಿ ಪುಲಿಕೇಶಿ ನಗರಕ್ಕೆ, ಶಿವಾಜಿ ನಗರಕ್ಕೆ, ಚಾಮರಾಜಪೇಟೆಗೆ ಕೊಟ್ರಿ. ಸರ್, CM ಅವ್ರನ್ನ ನಾನು ನೋಡ್ತಾ ಇದ್ರೆ 2013ರಿಂದ 18 ಇವರೇನಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಂಬಕ್ ಆಗ್ತಾ ಇಲ್ಲ. ಅವರೇನಾ ಇವರು? ಇವ್ರ ಜೊತೆ ನಾನೇನ 5 ವರ್ಷ ಕೆಲಸ ಮಾಡಿದ್ದು? ಅವರೇನಾ ಇವತ್ತು ಹಿಂಗಾಗಿರೋದು? ನಂಬಕ್ ಆಗ್ತಾ ಇಲ್ಲ, ಸಾಧ್ಯನೇ ಇಲ್ಲ. ಹೆಂಗಿದ್ದಂತ ಮುಖ್ಯಮಂತ್ರಿ ರೀ ಅವರು. ಅವ್ರ ಡಿಸಿಷನ್ ಹೆಂಗಿತ್ರಿ? ಬೋಲ್ಡ್ ಡಿಸಿಷನ್ ರೀ. MLA ಆಗಿರ್ಲಿ, ಮಿನಿಸ್ಟರ್ ಆಗಿರ್ಲಿ, ಅಂತವ್ರು ಏನಾಗಿದೆ ಇವತ್ತು, ಏನ್ ನಡೀತಾ ಇದೆ, ಯಾಕೆ ಹಿಂಗಾಗಿದ್ದಾರೆ ಒಂದು ಅರ್ಥ ಆಗ್ತಾ ಇದೆ. ಸರ್, ಈಗ ಅವ್ರಿಗಿರೋದು ಒಂದೇ ಒಂದು ಸರ್, ಮುನಿರತ್ನ ರಾಜೀನಾಮೆ ಕೊಡಬೇಕು. ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು MLA ಆಗ್ಬೇಕು. ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ, ನನ್ನನ್ನು ಸಾಯಿಸೋದು ಇವರೇನೆ. ನಾನು ರಾಜೀನಾಮೆ ಕೊಡಲ್ಲ. ನಾನು ಹಿಂಗೆ ಇರ್ತೀನಿ ರೀ, ನಾನು ಹಿಂಗೆ ಇರ್ತೀನಿ. ನನ್ನ ಸಾಯಿಸೋದು ಅವರೇ, ಸಾಯೋದು ಅವರಿಂದನೇ, ಸಾಯ್ತೀನಿ ಹೊರತು ರಾಜೀನಾಮೆ ಕೊಡಲ್ಲ. ಇನ್ನೂ 1-2 ರೇಪ್ ಕೇಸ್ ಹಾಕ್ತಾರಾ? ಈಗ ಇನ್ನೂ ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ, ಅವ್ರ ಮನೆ ಹಾಳು ಮಾಡ್ತಾರೆ. ಸರ್, ಮೊನ್ನೇನು ಆರ್ ಅಶೋಕ್ ಪ್ರೆಸ್ ಮೀಟ್ ಮಾಡಿದಾಗ ಮಲ್ಲೇಶ್ವರಂ ಅಲ್ಲಿ RR ನಗರವನ್ನು ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ, ಯಾಕೆ? ಏನು ಸರ್ ಇಷ್ಟೊಂದು ಯಾಕೆ? ಬೆಳಗ್ಗೆಯಿಂದ ಪಾದಯಾತ್ರೆ ವಿಡಿಯೋ ನೋಡ್ಕೊಂಡು ನಿಮ್ಗೆ ಉತ್ತರ ಸಿಗುತ್ತೆ. ಸರ್, ನಿಮ್ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಏನ್ ಹೇಳ್ತೀರಾ ಸರ್ ಇವತ್ತಿನ ಘಟನೆ ಬಗ್ಗೆ? ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಏನ್ ಹೇಳ್ಬೇಕು ಅಂದ್ರೆ, ಈ ಸರ್ಕಾರ ಆದಷ್ಟು ಬೇಗ ತೊಲಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬಂದು ಈ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ದೇವ್ರ ಹತ್ರ ಬೇಡೋದು ಬಿಟ್ರೆ ಇನ್ನೇನೂ ಇಲ್ಲ ನಮ್ಗೆ.